ನಮಸ್ಕಾರ ಸ್ನೇಹಿತರೆ, ಸ್ಪರ್ಧಾ ವಿದ್ಯಾಲಯಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಈ ಅವಲೋಕನದಲ್ಲಿ ಫೆಬ್ರವರಿ 2026ರ ಅತ್ಯಂತ ಪ್ರಮುಖ ಪ್ರಚಲಿತ ವಿದ್ಯಮಾನಗಳನ್ನ ಚರ್ಚೆ ಮಾಡೋಣ. ಮುಂಬರುವ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ರೊಂಬ ಉಪಯುಕ್ತವಾದ 10 ಪ್ರಶ್ನೆಗಳನ್ನ ಇವತ್ತು ನಾವು ನೋಡಲಿದ್ದೇವೆ. ಇದು ನಿಮ್ಮ ಪರೀಕ್ಷಾ ಸಿದ್ಧತೆಗೆ ಖಂಡಿತವಾಗಿಯೂ ಸಹಾಯ ಮಾಡುತ್ತೆ. ಹಾಗಿದ್ರೆ ನಮ್ಮ ಇವತ್ತಿನ ಚರ್ಚೆಯನ್ನ 4 ಭಾಗಗಳಾಗಿ ನೋಡೋಣ. ಮೊದಲಿಗೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಘಟನೆಗಳು, ನಂತರ ರಕ್ಷಣೆ ಮತ್ತು ತಂತ್ರಜ್ಞಾನ, ಆಮೇಲೆ ಪರಿಸರ, ಆಡಳಿತ ಮತ್ತು ಯೋಜನೆಗಳು, ಹಾಗೂ ಕೊನೆಯಲ್ಲಿ ಒಂದು ಫಟಾಫಟ್ ರಿವಿಷನ್ ಇರುತ್ತೆ. ಸರಿ, ಹಾಗಾದ್ರೆ ನಮ್ಮ ಮೊದಲನೇ ವಿಭಾಗ ಅಂದ್ರೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಘಟನೆಗಳೊಂದಿಗೆ ಶುರು ಮಾಡೋಣ. ನಿಮ್ಮ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬಂತು ನೋಡಿ. 2026ರ ಪ್ರತಿಷ್ಠಿತ ಅರ್ಥ್ ಶಾಟ್ ಪ್ರೈಸ್ ಪ್ರಶಸ್ತಿ ಸಮಾರಂಭಕ್ಕೆ ಭಾರತದ ಯಾವ ನಗರ ಆತಿಥ್ಯ ವಹಿಸಲಿದೆ? ಕೊಟ್ಟಿರೋ ಆಯ್ಕೆಗಳನ್ನ ಒಮ್ಮೆ ಗಮನವಿಟ್ಟು ನೋಡಿ. ಹೌದು, ಸರಿಯಾದ ಉತ್ತರ ಮುಂಬೈ. ನೋಡಿ, ವಿಶ್ವದ ಪ್ರಮುಖ ಪರಿಸರ ಪ್ರಶಸ್ತಿಗಳಲ್ಲಿ ಒಂದಾದ ಈ ಅರ್ಥ್ ಶಾಟ್ ಪ್ರೈಸ್ ಇದೇ ಮೊದಲ ಬಾರಿಗೆ ನಮ್ಮ ಭಾರತದಲ್ಲಿ ನಡೆಯುತ್ತಿದೆ. ಅದರಲ್ಲೂ ಮುಂಬೈನಲ್ಲಿ ನವೆಂಬರ್ 2026ರಲ್ಲಿ. ಇದನ್ನ 2020ರಲ್ಲಿ ಪ್ರಿನ್ಸ್ ವಿಲಿಯಂ ಅವರು ಶುರು ಮಾಡಿದ್ದು. ಇದರ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಜಾಗತಿಕ ಪರಿಸರ ಸಮಸ್ಯೆಗಳಿಗೆ ಹೊಸ ಪರಿಹಾರಗಳನ್ನು ಹುಡುಕಿ ಪ್ರೋತ್ಸಾಹಿಸೋದು. ಇನ್ನು ಈ ಪ್ರಶಸ್ತಿಯ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ. ಈ ಪ್ರಶಸ್ತಿಯನ್ನ ಒಟ್ಟು 5 ವಿಭಾಗಗಳಲ್ಲಿ ಕೊಡ್ತಾರೆ. ಅವುಗಳು ಪ್ರಕೃತಿ ಸಂರಕ್ಷಣೆ, ಶುದ್ಧ ಗಾಳಿ, ಸಮುದ್ರಗಳ ಪುನರುಜ್ಜೀವನ, ತ್ಯಾಜ್ಯ ಮುಕ್ತ ಜಗತ್ತು ಮತ್ತು ಹವಾಮಾನ ವೈಪರೀತ್ಯವನ್ನು ಸರಿಪಡಿಸುವುದು. ಈ 5 ವಿಭಾಗಗಳನ್ನ ನೆನ್ಪಿಟ್ಕೊಳ್ಳೋದು ಪರೀಕ್ಷೆಗೆ ಬಹಳನೇ ಮುಖ್ಯ. ಈಗ ಎರಡನೇ ಪ್ರಶ್ನೆ ನೋಡೋಣ. ಅಂತಾರಾಷ್ಟ್ರೀಯ ನೌಕಾಪಡೆ ವಿಮರ್ಶೆ ಅಂದ್ರೆ ಇಂಟರ್ನ್ಯಾಷನಲ್ ಫ್ಲೀಟ್ ರಿವ್ಯೂ 2026 ಭಾರತದ ಯಾವ ನಗರದಲ್ಲಿ ನಡೀತು? ಸರಿ, ಇದಕ್ಕೆ ಸರಿಯಾದ ಉತ್ತರ ವಿಶಾಖಪಟ್ಟಣಂ. ಈ ಇಂಟರ್ನ್ಯಾಷನಲ್ ಫ್ಲೀಟ್ ರಿವ್ಯೂ ಅಂದ್ರೆ ಇದೊಂದು ದೊಡ್ಡ ಜಾಗತಿಕ ಕಾರ್ಯಕ್ರಮ. ಇಲ್ಲಿ ಬೇರೆ ದೇಶಗಳ ನೌಕಾಪಡೆಗಳೆಲ್ಲ ಒಂದೆಡೆ ಸೇರಿ ತಮ್ಮ ಕಡಲ ಸಾಮರ್ಥ್ಯ ಮತ್ತು ಸಹಕಾರವನ್ನ ಪ್ರದರ್ಶಿಸ್ತವೆ. ಈ ಸಲದ ಕಾರ್ಯಕ್ರಮವನ್ನ ನಮ್ಮ ಭಾರತೀಯ ನೌಕಾಪಡೆ ಆಯೋಜಿಸಿತ್ತು ಮತ್ತು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಈ ಕಾರ್ಯಕ್ರಮದ ವಿಮರ್ಶೆ ನಡೆಸಿದ್ರು. ಈ ಚಾರ್ಟ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಈ ಕಾರ್ಯಕ್ರಮ ಎಷ್ಟು ದೊಡ್ಡದಾಗಿತ್ತು ಅಂತ. ಇದರಲ್ಲಿ ನಮ್ಮ ಭಾರತೀಯ ನೌಕಾಪಡೆಯ 45 ಹಡಗುಗಳು, 19 ವಿದೇಶಿ ಯುದ್ಧ ನೌಕೆಗಳು ಅಂದ್ರೆ ಒಟ್ಟು 71 ಹಡಗುಗಳು ಭಾಗವಹಿಸಿದ್ದವು. ಇದು ನಿಜಕ್ಕೂ ಒಂದು ದೊಡ್ಡ ನೌಕಾ ಸಮಾವೇಶ. ನಮ್ಮ ಮುಂದಿನ ಪ್ರಶ್ನೆ ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ಸಂಬಂಧಗಳಿಗೆ ಸಂಬಂಧಪಟ್ಟಿದ್ದು. ಭಾರತದ ಮೊಟ್ಟಮೊದಲ ಯುರೋಪಿಯನ್ ಲೀಗಲ್ ಗೇಟ್ವೇ ಕಚೇರಿಯನ್ನ ಯಾವ ನಗರದಲ್ಲಿ ಉದ್ಘಾಟಿಸಲಾಯಿತು? ಸರಿಯಾದ ಉತ್ತರ ನವದೆಹಲಿ. ಈ ಕಚೇರಿಯನ್ನು ನಮ್ಮ ವಿದೇಶಾಂಗ ಸಚಿವರಾದ ಎಸ್ ಜೈಶಂಕರ್ ಅವರು ಉದ್ಘಾಟಿಸಿದ್ರು. ಇದರ ಮುಖ್ಯ ಉದ್ದೇಶ ಏನ್ಗೊತ್ತಾ? ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ನಡುವೆ ಕಾನೂನು ಸಹಕಾರವನ್ನ ಇನ್ನಷ್ಟು ಗಟ್ಟಿ ಮಾಡೋದು, ಜೊತೆಗೆ ವಲಸೆ, ಕೌಶಲ್ಯಗಳ ವಿನಿಮಯ ಮತ್ತು ವ್ಯಾಪಾರದಂತಹ ವಿಷಯಗಳಲ್ಲಿ ಒಟ್ಟಾಗಿ ಕೆಲಸ ಮಾಡೋದು. ಸರಿ, ಈಗ ನಮ್ಮ ಎರಡನೇ ವಿಭಾಗಕ್ಕೆ ಹೋಗೋಣ. ರಕ್ಷಣೆ ಮತ್ತು ತಂತ್ರಜ್ಞಾನ. ಈ ಕ್ಷೇತ್ರದಲ್ಲಿ ಏನೆಲ್ಲ ಆಗ್ತಿದೆ ಅಂತ ನೋಡೋಣ ಬನ್ನಿ. ಈ ವಿಭಾಗದ ಮೊದಲನೇ ಪ್ರಶ್ನೆ ಇಲ್ಲಿದೆ. ಈ ಅತ್ಯಾಧುನಿಕ ಹ್ಯಾಮರ್ ಕ್ಷಿಪಣಿಯನ್ನ ಅಭಿವೃದ್ಧಿಪಡಿಸಿದ ದೇಶ ಯಾವುದು? ಸರಿಯಾದ ಉತ್ತರ ಫ್ರಾನ್ಸ್. ಹ್ಯಾಮರ್ ಅಂದ್ರೆ ಹೈಲಿ ಅಜೈಲ್ ಮಾಡ್ಯುಲರ್ ಮ್ಯುನಿಷನ್ ಎಕ್ಸ್ಟೆಂಡೆಡ್ ರೇಂಜ್. ಇದು ಗಾಳಿಯಿಂದ ನೆಲಕ್ಕೆ ಅಂದ್ರೆ ಏರ್ ಟು ಗ್ರೌಂಡ್ ಅತ್ಯಂತ ನಿಖರವಾಗಿ ಟಾರ್ಗೆಟ್ ಅನ್ನು ಹೊಡೆಯೋಕೆ ವಿನ್ಯಾಸಗೊಳಿಸಲಾದ ಒಂದು ಸ್ಮಾರ್ಟ್ ಮಿಸೈಲ್. ಇದನ್ನ ಫ್ರಾನ್ಸ್ನ ಸಫ್ರಾನ್ ಅನ್ನೋ ಕಂಪನಿ ಅಭಿವೃದ್ಧಿಪಡಿಸಿದೆ. ಹಾಗಿದ್ರೆ ಇಲ್ಲಿ ಗಮನಿಸಬೇಕಾದ ಅಂಶ ಏನು ಅಂದ್ರೆ ಈ ಕ್ಷಿಪಣಿಯನ್ನ ಫ್ರಾನ್ಸ್ನಲ್ಲಿ ಡೆವಲಪ್ ಮಾಡಿದ್ರು. ನಮ್ಮ ಭಾರತೀಯ ವಾಯುಪಡೆ ಇದನ್ನ ತನ್ನ ಯುದ್ಧ ಸಾಮರ್ಥ್ಯವನ್ನ ಹೆಚ್ಚಿಸೋಕೆ ಬಳಸ್ಕೊಳ್ತಿದೆ. ವಿಶೇಷವಾಗಿ ಡಸಾಲ್ಟ್ ರೆಫೇಲ್ ಯುದ್ಧ ವಿಮಾನಗಳಲ್ಲಿ ಇದನ್ನ ಅಳವಡಿಸಲಾಗಿದೆ. ಪರ್ವತ ಪ್ರದೇಶಗಳಂತಹ ಕಷ್ಟಕರವಾದ ಟಾರ್ಗೆಟ್ಗಳ ಮೇಲೆ ದಾಳಿ ಮಾಡೋಕೆ ಇದು ತುಂಬಾನೇ ಪರಿಣಾಮಕಾರಿ. ಓಕೆ, ಮುಂದಿನ ಪ್ರಶ್ನೆ. ನಮ್ಮ ಭಾರತೀಯ ವಾಯುಪಡೆಯ ಒಂದು ಪ್ರಮುಖ ಸಮರಾಭ್ಯಾಸ ವಾಯುಶಕ್ತಿ 26 ಎಲ್ಲಿ ನಡೆಯುತ್ತಿದೆ? ಸರಿಯಾದ ಉತ್ತರ ಆಯ್ಕೆ ಬಿ, ಜೈಸಲ್ಮೇರ್ನ ಪೋಖ್ರಾನ್ ಏರ್ ಟು ಗ್ರೌಂಡ್ ರೇಂಜ್. ಇದು ಭಾರತೀಯ ವಾಯುಪಡೆ ಆಯೋಜಿಸುವ ಒಂದು ದೊಡ್ಡ ಸಮರಾಭ್ಯಾಸ. ಇದರ ಮುಖ್ಯ ಉದ್ದೇಶ ಏನೆಂದರೆ ವಾಯುಪಡೆಯ ಯುದ್ಧ ಸಾಮರ್ಥ್ಯ ಎಷ್ಟು ಬೇಗ ಪ್ರತಿಕ್ರಿಯಿಸಬಹುದು ಅನ್ನೋದನ್ನ ಪ್ರದರ್ಶಿಸುವುದು. ಸರಿ, ಈಗ ನಮ್ಮ ಮೂರನೇ ವಿಭಾಗಕ್ಕೆ ಹೋಗೋಣ.
ಇದರಲ್ಲಿ ಪರಿಸರ, ಆಡಳಿತ ಮತ್ತು ಯೋಜನೆಗಳಂತಹ ಪ್ರಮುಖ ವಿಷಯಗಳು ಬರ್ತವೆ. ಇಲ್ಲಿದೆ ನೋಡಿ ಭೂಗೋಳಕ್ಕೆ ಸಂಬಂಧಪಟ್ಟ ಒಂದು ಪ್ರಶ್ನೆ. ಗೋವಾದಲ್ಲಿ ಹರಿಯುವ ತಲ್ಪೋನಾ ನದಿ ಕೊನೆಗೆ ಯಾವ ಸಮುದ್ರವನ್ನ ಸೇರುತ್ತೆ? ಹೌದು, ಸರಿಯಾದ ಉತ್ತರ ಅರಬ್ಬಿ ಸಮುದ್ರ. ಈ ಸ್ಲೈಡ್ನಲ್ಲಿರೋ ಟೇಬಲ್ ಇದೆಯಲ್ಲ, ಇದು ಪರೀಕ್ಷೆಯ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್. ನೋಡಿ, ತಲ್ಪೋನಾ ನದಿ ಸಹ್ಯಾದ್ರಿ ಪರ್ವತ ಶ್ರೇಣಿಯಲ್ಲಿ ಹುಟ್ಟಿ ಗೋವಾ ರಾಜ್ಯದ ದಕ್ಷಿಣ ಗೋವಾ ಜಿಲ್ಲೆಯ ಮೂಲಕ ಸುಮಾರು 41 ಕಿಲೋಮೀಟರ್ ಹರಿದು ಕೊನೆಗೆ ಅರಬ್ಬಿ ಸಮುದ್ರವನ್ನ ಸೇರುತ್ತೆ. ಮುಂದಿನ ಪ್ರಶ್ನೆ ಒಂದು ಪರಿಸರ ಸ್ನೇಹಿ ಯೋಜನೆಯ ಬಗ್ಗೆ. ಈ ಬಿ ಕಾರಿಡಾರ್ ಯೋಜನೆಯ ಮುಖ್ಯ ಉದ್ದೇಶ ಏನು? ಸರಿಯಾದ ಉತ್ತರ ಆಯ್ಕೆ ಬಿ, ಜೇನುನೊಣಗಳು ಮತ್ತು ಪರಾಗಸ್ಪರ್ಶಕಗಳನ್ನು ರಕ್ಷಿಸುವುದು. ಬಿ ಕಾರಿಡಾರ್ ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ, ರಾಷ್ಟ್ರೀಯ ಹೆದ್ದಾರಿಗಳ ಎರಡೂ ಬದಿಯಲ್ಲಿ ಜೇನುನೊಣಗಳಿಗೆ ಇಷ್ಟವಾಗುವ ಹೂವಿನ ಗಿಡಗಳನ್ನ ನೆಡೋದು. ಇದರಿಂದ ಅವುಗಳಿಗೆ ಆಶ್ರಯ ಮತ್ತು ಆಹಾರ ಸಿಗುತ್ತೆ. ಇದು ಒಂದು ಅದ್ಭುತ ಪರಿಸರ ಸ್ನೇಹಿ ಯೋಜನೆ. ಈಗ ಆಡಳಿತಕ್ಕೆ ಸಂಬಂಧಿಸಿದ ಒಂದು ಪ್ರಶ್ನೆ. ನಮ್ಮ ದೇಶದ ಅಣೆಕಟ್ಟುಗಳ ಸುರಕ್ಷತೆಯ ಬಗ್ಗೆ ಇತ್ತೀಚೆಗೆ ಒಂದು ಪ್ರಮುಖ ಸಭೆ ನಡೆಯಿತು. ಅದು ಯಾವ ನಗರದಲ್ಲಿ? ಇದಕ್ಕೆ ಸರಿಯಾದ ಉತ್ತರ ಬೆಂಗಳೂರು. ಈ ಸಭೆಯ ಮುಖ್ಯ ಉದ್ದೇಶ ದೇಶದ ಡ್ಯಾಂಗಳ ರಚನಾತ್ಮಕ ಸುರಕ್ಷತೆ, ವಿಪತ್ತು ನಿರ್ವಹಣೆ ಮತ್ತೆ ಅವುಗಳ ದುರಸ್ತಿ ಕಾರ್ಯಗಳನ್ನು ಪರಿಶೀಲಿಸುವುದಾಗಿತ್ತು. ಇಲ್ಲಿ ಅಣೆಕಟ್ಟು ಸುರಕ್ಷತಾ ಕಾಯಿದೆ 2021 ಬಗ್ಗೆಯೂ ಒಂದು ಮಹತ್ವದ ಚರ್ಚೆ ನಡೆಯಿತು. ಓಕೆ, ಈಗ ಕರ್ನಾಟಕಕ್ಕೆ ಸಂಬಂಧಿಸಿದ ಒಂದು ಹೆಮ್ಮೆಯ ಪ್ರಶ್ನೆ. ನಮ್ಮ ರಾಜ್ಯದ ಮೊಟ್ಟಮೊದಲ ಖಾಸಗಿ ಹೆಲಿಕಾಪ್ಟರ್ ಉತ್ಪಾದನಾ ಘಟಕವನ್ನ ಎಲ್ಲಿ ಸ್ಥಾಪಿಸಲಾಗಿದೆ? ಸರಿಯಾದ ಉತ್ತರ ಕೋಲಾರ. ಈ ಘಟಕವನ್ನ ಕೋಲಾರ ಜಿಲ್ಲೆಯ ವೇಮಗಲ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ಸ್ ಮತ್ತು ಏರ್ಬಸ್ ಇವೆರಡೂ ಕಂಪನಿಗಳು ಸೇರಿ ಸ್ಥಾಪಿಸಿವೆ. ಇಲ್ಲಿ ಏರ್ಬಸ್ H-125 ಮಾದರಿಯ ಹೆಲಿಕಾಪ್ಟರ್ಗಳನ್ನ ತಯಾರಿಸಲಾಗುತ್ತೆ. ಇದರ ವಿಶೇಷತೆ ಏನಂದ್ರೆ, ಮೌಂಟ್ ಎವರೆಸ್ಟ್ನಂತಹ ಅತಿ ಎತ್ತರದ ಪ್ರದೇಶಗಳಲ್ಲೂ ಕೂಡ ಇದು ಕಾರ್ಯಾಚರಣೆ ನಡೆಸಬಲ್ಲದು. ಸರಿ, ಈಗ ಈ ವಾರದ ಕೆಲವು ಇತರ ಪ್ರಮುಖ ಅಂಶಗಳನ್ನು ಫಟಾಫಟ್ ಅಂತ ಪುನರಾವರ್ತನೆ ಮಾಡೋಣ. ಓಕೆ, ಕೇಳಿಸ್ಕೊಳ್ಳಿ. ಆರ್ಟೆಮಿಸ್ 2 ಇದು ಮನುಷ್ಯರನ್ನ ಚಂದ್ರನ ಸುತ್ತ ಕರೆದೊಯ್ಯುವ ಒಂದು ಮಿಷನ್. ಆರ್ಬಿಟ್ 8 ಇದು ಜಗತ್ತಿನಲ್ಲೇ ಮೊದಲ ಖಾಸಗಿ ಸ್ಯಾಟಲೈಟ್ ಟು ಸ್ಯಾಟಲೈಟ್ ರೀಫ್ಯೂಲಿಂಗ್ ಮಿಷನ್. ಲಕ್ಕುಂಡಿ ಪಶ್ಚಿಮ ಚಾಲುಕ್ಯರ ವಾಸ್ತುಶಿಲ್ಪದ ಒಂದು ಪ್ರಮುಖ ಕೇಂದ್ರ. ಪ್ರವೀಣ ವಶಿಷ್ಠ ಸಿವಿಸಿಯ ಹೊಸ ವಿಜಿಲೆನ್ಸ್ ಕಮಿಷನರ್. ಸಮ್ಮಕ್ಕ ಸಾರಕ್ಕ ಜಾತ್ರೆ ತೆಲಂಗಾಣದಲ್ಲಿ ನಡೆಯುವ ಏಷ್ಯಾದ ಅತಿದೊಡ್ಡ ಬುಡಕಟ್ಟು ಹಬ್ಬ. ಮತ್ತು ಕೊನೆಯದಾಗಿ ಹೋಪ್ ಐಲ್ಯಾಂಡ್ ಸ್ಪೇಸ್ ಪೋರ್ಟ್ ಇದು ಆಂಧ್ರಪ್ರದೇಶದಲ್ಲಿರುವ ಭಾರತದ 3ನೆಯ ಉಡಾವಣಾ ಕೇಂದ್ರ. ಸರಿ, ಈಗ ಕೊನೆಯದಾಗಿ ನಿಮ್ಮೆಲ್ಲರಿಗೂ ಒಂದು ಸವಾಲಿನ ಪ್ರಶ್ನೆ. ಪ್ರಸ್ತುತ ನಮ್ಮ ಕರ್ನಾಟಕ ರಾಜ್ಯದ ಅಡ್ವೊಕೇಟ್ ಜನರಲ್ ಯಾರು? ಸ್ವಲ್ಪ ಯೋಚನೆ ಮಾಡಿ ನಿಮ್ಮ ಉತ್ತರವನ್ನು ಕಂಡುಹಿಡಿಯಿರಿ. ನಿಮ್ಮ ಉತ್ತರವನ್ನು ಮರೆಯದೆ ಕೆಳಗಿನ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಇವತ್ತಿನ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ನಮ್ಮ ಚಾನೆಲ್ಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇವತ್ತಿನ ಚರ್ಚೆಯ ನೋಟ್ಸ್ ಬೇಕಿದ್ರೆ ಡಿಸ್ಕ್ರಿಪ್ಷನ್ನಲ್ಲಿರೋ ನಮ್ಮ ಟೆಲಿಗ್ರಾಮ್ ಚಾನೆಲ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪಡೆದುಕೊಳ್ಳಬಹುದು. ಧನ್ಯವಾದಗಳು.